ಘಾಟ್ ಕರ್ನಾಟಕದ ರಮಣೀಯ ಪರಿಸರ ತಾಣಗಳಲ್ಲಿ ಇದು ಕೂಡ ಒಂದು ಬಹಳ ಪ್ರಮುಖವಾಗಿ ಸೂರ್ಯಾಸ್ತವನ್ನು ಗಮನಿಸುವ ವೀಕ್ಷಿಸುವಂಥ ಒಂದು ಪಾಯಿಂಟ್ಗೆ ಇದು ಬಹಳ ಫೇಮಸ್ಸು. ಕಡಿದಾದಂಥ 14 ಹೇರ್ ಪಿನ್ ಬೆಂಡ್ಗಳಿದೆ, ಅತ್ಯದ್ಭುತವಾದಂಥ ಪರಿಸರ ಇದೆ, ನಿತ್ಯ ಹರಿದ್ವರ್ಣದ ಕಾಡುಗಳನ್ನು ಕಾಣಬಹುದು, ಯಾವಾಗ ನೋಡಿದ್ರೂ ಹಚ್ಚ ಹಸಿರು ತಂಪಾದ ವಾತಾವರಣ. ಹಾಗಾಗಿ ಆಗುಂಬೆ ಅನ್ನೋದು ಕೇವಲ ಕರ್ನಾಟಕದವರು ಮಾತ್ರ ಅಲ್ಲ, ಬೇರೆ ಬೇರೆ ಊರುಗಳಿಂದ, ರಾಜ್ಯಗಳಿಂದ, ದೇಶಗಳಿಂದ ಬರುವವರು ಕೂಡ ಬಹಳ ಕುತೂಹಲದಿಂದ ವೀಕ್ಷಿಸುವಂಥ ಒಂದು ಪ್ರವಾಸಿ ತಾಣ. ಬಹಳಷ್ಟು ಜನ ಬರ್ತಾರೆ, ಹೋಗೋ ಬರೋ ವಾಹನಗಳಲ್ಲಿ ನಿಲ್ಲಿಸಿ ಸನ್ಸೆಟ್ಟನ್ನು ನೋಡಬೇಕು, ಸೂರ್ಯಾಸ್ತವನ್ನು ನೋಡಬೇಕು ಅಂಥೇಳಿ ಕಾದು ನಿಂತು ನೋಡಿ ಆ ಪರಿಸರವನ್ನು, ಆ ಸುಂದರ ದೃಶ್ಯವನ್ನು ಕಣ್ತುಂಬಿಸ್ಕೊಂಡು ವಾಪಸ್ ಹೋಗ್ತಾರೆ. ಆದರೆ ಆ ಪರಿಸರವನ್ನು ನೋಡಬೇಕು ಅಂತ ಬರುವಂಥ ಪ್ರವಾಸಿಗನಿಗೆ ರಕ್ಷಣೆ ಎಷ್ಟರ ಮಟ್ಟಿಗಿದೆ? ಆತ ಅಲ್ಲಿ ಬಂದು ಆರಾಮಾಗಿ ಸೂರ್ಯಾಸ್ತವನ್ನು ನೋಡ್ಕೊಂಡು ವಾಪಸ್ ಹೋಗೋವರೆಗೂ ಅವನಿಗೆ ಸುರಕ್ಷತೆ ಅನ್ನೋದು ಇದೆಯಾ ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಕೆಲವು ದೃಶ್ಯಗಳನ್ನು ನಾನು ನಿಮಗೆ ತೋರಿಸ್ತೀನಿ. ಆ ದೃಶ್ಯಗಳನ್ನು ನೀವು ಬಹಳ ಕೂಲಂಕುಷವಾಗಿ ಗಮನವಿಟ್ಟು ನೋಡಿ. ಈ ದೃಶ್ಯಗಳು ಯಾವುದೋ ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ನಿಂದ ನಾವು ತಗೊಂಡು ಬಂದಿರೋದಲ್ಲ, ಅಥವಾ ಯಾವುದೋ ಕಂಪನಿಯಿಂದ ಹೊರಗಡೆ ತಗೊಂಡು ಬಂದಿರೋದಲ್ಲ. ಇದು ಆಗುಂಬೆ ಘಾಟಿಯ ಸೂರ್ಯಾಸ್ತಮಾನವನ್ನು ವೀಕ್ಷಿಸುವಂತಹ ಸನ್ಸೆಟ್ ವ್ಯೂ ಪಾಯಿಂಟ್ನಲ್ಲಿ ಇರುವಂತಹ ದೃಶ್ಯ. ಇಲ್ಲಿ ನೋಡಿ, ಆ ಸರಳುಗಳು ಹೊರಗಡೆ ಬಂದಿವೆ, ಅಲ್ಲಿ ಸಿಮೆಂಟ್ ಅನ್ನೋ ಅಂಶನೇ ಕಾಣ್ತಾ ಇಲ್ಲ. ಒಬ್ಬ ಸುಮ್ಮನೆ ಅದಕ್ಕೆ ಬಂದು ಚಾಚಿಕೊಂಡ್ರೂ ಕೂಡ ಅದು ಮುರಿದು ಕೆಳಗಡೆ ಬೀಳುವ ಒಂದು ಬಹಳ ದೊಡ್ಡ ದುರಂತ ಕಣ್ಣು ಮುಂದೆ ಕಾಣ್ತಾ ಇದೆ. ಸ್ವಲ್ಪ ಆತ ಎಲ್ಲಾದರೂ ಅದಕ್ಕೆ ವಾಲಿ ನಿಂತರೆ ಕೇವಲ ಅವ ಬೀಳೋದು ಮಾತ್ರ ಅಲ್ಲ, ಕೆಳಗಡೆಯಿಂದ ಬರುವಂಥ ಸರತಿ ಸಾಲಿನ ಅದೆಷ್ಟೋ ವಾಹನಗಳಿಗೆ ಹಾನಿಯಾಗೋ ಸಾಧ್ಯತೆ ಇದೆ. ಸೂರ್ಯಾಸ್ತಮಾನವನ್ನು ವೀಕ್ಷಿಸೋದಕ್ಕೆ ಬರುವಂಥ ಪ್ರತಿಯೊಬ್ಬ ಪ್ರವಾಸಿಗ ಆ ರಸ್ತೆಯಲ್ಲಿ ಬರೋದಕ್ಕೆ ರೋಡ್ ಟ್ಯಾಕ್ಸ್ ಕಟ್ಟಿರ್ತಾನೆ. ಆ ಊರಿನಲ್ಲಿರುವಂಥ ಮೂಲಸೌಕರ್ಯಗಳಿಗೆ ಪ್ರತಿಯೊಬ್ಬ ನಾಗರಿಕನ ಟ್ಯಾಕ್ಸನ್ನೇ ಬಳಸಲಾಗುತ್ತೆ. ಆದರೆ ಇಷ್ಟು ಅತ್ಯದ್ಭುತವಾದಂಥ ಪ್ರವಾಸಿ ತಾಣವಾದ ಆಗುಂಬೆಯ ಈ ಸನ್ಸೆಟ್ ವ್ಯೂ ಪಾಯಿಂಟನ್ನು ಇವತ್ತಿನವರೆಗೂ ಗಮನಿಸದೇ ಇರೋದು ನಿಜವಾಗ್ಲೂ ಇದು ದುರಂತ. ಒಂದಾನೊಂದು ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದು ಆಗುಂಬೆಯ ಪ್ರೇಮ ಸಂಜಯ ಅಂತ ಹೇಳುವ ಒಂದು ಸುಂದರವಾದ ಹಾಡನ್ನು ಶೂಟ್ ಮಾಡಿದಂಥ ಲೊಕೇಶನ್ ಅವತ್ತಿನ ದಿನದಲ್ಲದು ಹೇಗಿತ್ತೋ ಇವತ್ತಿಗೂ ಕೂಡ ಹಾಗೇ ಉಳ್ಕೊಂಡಿದೆ. ಇದು ಕಳಪೆ ಕಾಮಗಾರಿ ಅಂತ ಕೇಳಿದ್ರೆ ಖಂಡಿತ ಅಲ್ಲ. ಯಾಕೆಂದರೆ ಪ್ರಾಕೃತಿಕ ವಿಕೋಪ, ಅತಿಯಾದ ಮಳೆ, ನಿಮಗೆ ಗೊತ್ತಿರೋ ಹಾಗೆ ಚಿರಾಪುಂಜಿಯಲ್ಲಿ ಅತ್ಯಧಿಕ ಮಳೆ ಆಗುತ್ತೆ. ಅದನ್ನು ಬಿಟ್ಟರೆ ಕರ್ನಾಟಕದ ಚಿರಾಪುಂಜಿ ಅಂತ ಕರೆಸ್ಕೊಳ್ಳೋದು ಆಗುಂಬೆ. ಅಧಿಕ ಮಳೆ ಆಗುವಂತಹ ಕರ್ನಾಟಕದ ಒಂದು ಭೂಪ್ರದೇಶ ಆಗುಂಬೆ. ಅಲ್ಲಿನ ಪ್ರಾಕೃತಿಕ ವಿಕೋಪಕ್ಕಾಗಲಿ, ಅತಿಯಾದ ಮಳೆಗಾಗಲಿ, ಅಲ್ಲಿನ ಪರಿಸರಕ್ಕೆ, ಅಲ್ಲಿನ ವಸ್ತುಗಳು ಅಥವಾ ಅಲ್ಲಿನ ಕನ್ಸ್ಟ್ರಕ್ಟೆಡ್ ಬಿಲ್ಡಿಂಗ್ಗಳು ಈ ರೀತಿಯ ಶಿಥಿಲಾವಸ್ಥೆಯನ್ನು ತಲುಪೋದು ಹೊಸತೇನಲ್ಲ. ಅದಕ್ಕೆ ಸರಿಯಾದ ಗಮನ ವಹಿಸುವಂತಹ ಅಲ್ಲಿನ ಆಡಳಿತ ವ್ಯವಸ್ಥೆ ಬೇಕು. ಅದು ಸರಿ ಇದೆಯಾ, ಮುರಿದು ಹೋಗುತ್ತಾ, ಬೀಳುತ್ತಾ, ಅದು ಯಾವಾಗ ಬೀಳುತ್ತೆ, ಇದೆಲ್ಲವನ್ನು ಚೆಕ್ ಮಾಡುವ ವ್ಯವಸ್ಥೆ ಬೇಕು. ಯಾಕೆ ಅಲ್ಲಿಗೆ ಬರುವ ಪ್ರವಾಸಿಗರ ಪ್ರಾಣಕ್ಕೆ ಬೆಲೆ ಇಲ್ವಾ? ಕೆಳಗಡೆ ರಸ್ತೆ ಮೇಲೆ ಬರುವಂಥ ವಾಹನಗಳಿಗೆ ಬೆಲೆ ಇಲ್ವಾ? ಅದರಲ್ಲಿರುವಂಥ ಜೀವಗಳಿಗೆ ಬೆಲೆ ಇಲ್ವಾ? ಇಲ್ಲಿ ಒಂದು ವೇಳೆ ಒಂದು ಸಣ್ಣ ಅವಘಡ ಆಯಿತು ಅಂತಂದ್ರೂ ಕೂಡ ಒಂದು ಜೀವ ಅಲ್ಲ, 10 ಜೀವಗಳಿಗೆ ಅದು ಕಂಟಕ ಆಗುತ್ತೆ ಅನ್ನೋದು ಬಹಳ ಸ್ಪಷ್ಟ. ಬಹಳಷ್ಟು ಜನ ಈ ಆಗುಂಬೆ ಸನ್ಸೆಟ್ ಅನ್ನು ನೋಡಬೇಕು ಅನ್ನೋದಕ್ಕೆ ಅದಕ್ಕೆ ಸರಿಯಾದ ಟೈಮನ್ನು ಅನುಸರಿಸ್ಕೊಂಡು ಇಲ್ಲಿ 6 ಗಂಟೆಗೆ ರೀಚ್ ಆಗಬೇಕಾದ್ರೆ ನಾವು ಹೊರಡೋ ಡೆಸ್ಟಿನೇಷನಿಂದ ಎಷ್ಟು ಗಂಟೆಗೆ ರೀಚ್ ಮಾಡಬೇಕು, ಹೊರಡಬೇಕು ಅಂತೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಬಂದು ಇಲ್ಲಿ ಸನ್ಸೆಟ್ ನೋಡೋದಕ್ಕೆ ನಿಲ್ತಾರೆ. ಅದು ವಿಶೇಷವಾಗಿ ಸೂರ್ಯಾಸ್ತಮಾನದ ಸಮಯ 6ರಿಂದ 6:45 ಅತ್ಯಧಿಕ ಜನಸಂದಣಿ ಇಲ್ಲಿ ನೆರೆದಿರುತ್ತೆ. ಇನ್ನು ಚಳಿಗಾಲ ಬಂತು ಅಂತಂದರೆ ಪ್ರಕೃತಿಯ ರಮಣೀಯತೆಯನ್ನು ನೋಡೋದಕ್ಕೆ, ಫಾಗ್ ತುಂಬಿಕೊಂಡಿರೋದನ್ನು ನೋಡೋದಕ್ಕೆ ಬೆಳಗ್ಗಿನಿಂದ ಸಂಜೆವರೆಗೂ ಜನ ಅಲ್ಲಿ ಓಡಾಡ್ತಾರೆ. ಅಟ್ ಎ ಟೈಮ್ ಅಂದರೆ ಏಕಕಾಲಕ್ಕೆ ಮಿನಿಮಮ್ ಒಂದು 20-25 ಜನ ಆ ಸೇತುವೆ ಮೇಲೆ, ಆ ಸನ್ಸೆಟ್ ವ್ಯೂ ಪಾಯಿಂಟ್ ಮೇಲೆ ಹೋದರೆ ಯಾವಾಗ ಬೇಕಾದರೂ ಸೇತುವೆ ಮುರಿದು ಬೀಳಬಹುದು ಅಂತ ಅನ್ನಿಸ್ತಾ ಇದೆ. ಜನರ ಜೀವವನ್ನು ತಕ್ಕಡಿಯಲ್ಲಿಟ್ಟು ಇಲ್ಲಿ ಜನಪ್ರತಿನಿಧಿಗಳು ತಮಾಷೆ ನೋಡ್ತಿದ್ದಾರಾ ಅಂತ ಅನಿಸುತ್ತೆ. ಕರ್ನಾಟಕದ ಚಿರಾಪುಂಜಿ ಅಂತ ಕರೆಸ್ಕೊಳ್ಳುವ ಅತ್ಯದ್ಭುತ ಪರಿಸರವನ್ನು ಹೊಂದಿರುವಂಥ ಆಗುಂಬೆಯ ಸನ್ಸೆಟ್ ವ್ಯೂ ಪಾಯಿಂಟ್ಗೆ ಸರಿಯಾದಂಥ ಕಾಯಕಲ್ಪವನ್ನು ಕೊಡಬೇಕಾದ ಅಗತ್ಯತೆ, ಅನಿವಾರ್ಯತೆ ಈ ಕ್ಷಣ ಬಹಳ ಎದ್ದು ಕಾಣ್ತಾ ಇದೆ. ಸಂಬಂಧಪಟ್ಟಂಥ ಅಧಿಕಾರಿಗಳು, ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳು ಈ ಬಗ್ಗೆ ಅತಿ ಶೀಘ್ರವಾಗಿ ಗಮನ ವಹಿಸಬೇಕು. ಕೇವಲ ರಸ್ತೆ ಅಥವಾ ತಡೆಗೋಡೆ ಮಾತ್ರ ಅಲ್ಲ, ಇಲ್ಲಿರುವಂಥ ವ್ಯೂ ಪಾಯಿಂಟ್ನ ಅಭಿವೃದ್ಧಿಯ ಕಡೆ ಕೂಡ ನೀವು ಗಮನ ವಹಿಸಬೇಕು ಅನ್ನೋದು ನಮ್ಮ ಆಗ್ರಹ. ಅಲ್ಲಿನ ಸಮಸ್ಯೆಗಳನ್ನು ತತ್ಕ್ಷಣ ಸರಿ ಮಾಡಿ, ಅಥವಾ ಅಲ್ಲೊಂದು ಕಾಷನ್ ಬೋರ್ಡ್ ಹಾಕಿ, ಇಲ್ಲಿನ ವಸ್ತುಗಳು ಶಿಥಿಲಾವಸ್ಥೆಗೆ ತಲುಪಿದೆ, ದಯವಿಟ್ಟು ಇಲ್ಲಿ ಬರಬೇಡಿ ಅಂತ ಹೇಳಿ ಒಂದು ಕಾಷನ್ ಬೋರ್ಡ್ ಹಾಕಿ, ಜನರಿಗೆ ಅದರ ಅರಿವೇ ಇಲ್ಲದೆ ಬಂದು ನಿಂತು ಸಣ್ಣ ಪುಟ್ಟ ಮಕ್ಕಳು ಕೈಗೆ ಆ ಕಬ್ಬಣ ಗಿಬ್ಬಣ ತಾಕಿಸ್ಕೊಂಡ್ರೆ ಪಾಪ ಮಕ್ಕಳಿಗೆ ಅನಾರೋಗ್ಯ ಸಮಸ್ಯೆಗಳು ಎದುರಾಗಬಹುದು. ಸ್ವಲ್ಪ ಹಿರಿಯರು, ವೃದ್ಧರು ಬಂದು ಸ್ವಲ್ಪ ಆರಾಮಾಗಿ ನಿಲ್ಲೋಣ ಅಂತ ವಾಲ್ಕೊಂಡು ನಿಂತರೆ ಅದು ಮುರಿದು ಬೀಳೋ ಆತಂಕ ಇದೆ. ಇವೆಲ್ಲದರ ನಡುವೆ ಅಲ್ಲಿಗೆ ಬರುವಂಥ ಪ್ರವಾಸಿಗರು, ಪ್ರಕೃತಿಯನ್ನು ಸವಿಯೋದಕ್ಕೆ ಅಂತ ಬರೋರು ತಮ್ಮ ಜೀವಕ್ಕೆ ಬೆಲೆ ಕೊಡಿ ಅಂತ ಹೇಳಿ ಜನಪ್ರತಿನಿಧಿಗಳಿಗೆ ಡಿಮಾಂಡ್ ಮಾಡ್ತಿದ್ದಾರೆ, ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಈಗಲಾದರೂ ಆಗುಂಬೆಯಲ್ಲಿರುವ ಸನ್ಸೆಟ್ ವ್ಯೂ ಪಾಯಿಂಟ್ನ ಈ ದುರವಸ್ಥೆಯನ್ನು ಸರಿ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ನ್ಯೂಸ್ ನೆಕ್ಸ್ಟ್ ಕೂಡ ಮಾಡ್ತಾ ಇದೆ. ಇವಿಷ್ಟು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್.
ನೋಡ್ತಾರೆ ನ್ಯೂಸ್ ನೆಕ್ಸ್ಟ್, ಇದು ವರ್ತಮಾನದ ಕೈಗನ್ನಡಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.